ಇಲ್ಲಿ ಏನು ಮೇನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಯಾವುದೇ ರೀತಿ ಇಂಜೆಕ್ಷನ್ ಆಗಲಿ ಮೆಡಿಸಿನ್ ಆಗಲಿ ऑपरेशन ಆಗಲಿ ಇರೋದಿಲ್ಲ. हमारा ट्रीटमेंट आपको कैसा लग रहा है? आराम से है सर। गुड, वेरी गुड, ठीक है, थैंक यू। क्या कोई परवाह नहीं सर। बहुत बहुत अल्लाह का शुक्र अदा करना हमें। अच्छा आराम से ಫ್ಯೂಚರ್ನಾಗ ಎಲ್ಲಿ ಆಸ್ಪತ್ರೆಗೆ ಹೋಗ್ಬಾರ್ದು, ಇಂಥ ಆಸ್ಪತ್ರೆಗೆ ನಾನು ಬರಬೇಕು, ಇನ್ನೊಬ್ರು ಕೂಡ ಕಳಿಸ್ಬೇಕಂಬ ಉದ್ದೇಶ ಇದೆ ಸರ್. 1.5 ಕಿಲೋಮೀಟರ್ 8 ನಿಮಿಷ ಓಡ್ತಿದ್ದೆ ಇವಾಗ. ಇದೇನು ಟ್ರೀಟ್ಮೆಂಟ್ ಮುಗಿದ ಮೇಲೆ. ಓಕೆ, ಗುಡ್. ನಿಮಗೆ ಇಷ್ಟ ಆಗಿದ್ದು ನೀವು ಪೇಷಂಟ್ ನಡೆಸ್ಕೊಳ್ಳೋ ರೀತಿ ತುಂಬಾ ಇಷ್ಟ. ನಾವು ಮಾರ್ಕೆಟಿಂಗ್ ವಾಲ ಬಳ್ಳಾರಿ ಅಂತೇಳಿ ಪೇಜ್ ಕಡೆಯಿಂದ ಬಂದಿದ್ದೀವಿ. ಇಲ್ಲಿ ನಿಮ್ಮ ಒಂದು ಟ್ರೀಟ್ಮೆಂಟ್ ನೋಡಿ. ಸರ್ ನಿಮ್ಮ ಹೆಸರು? ನಮಸ್ಕಾರ, ನಮ್ಮ ಹೆಸರು ವಸಂತ್ ಕುಮಾರ್, ಎಂ ವಸಂತ್ ಕುಮಾರ್. ನಾವು ಪಾರಂಪರಿಕ ವೈದ್ಯರು, ಆಮೇಲೆ ಮಾಸ್ಟರ್ ಇನ್ ಕೈರೋಪ್ರಾಕ್ಟಿಕ್. ಓಕೆ. ಸೊ ಬಳ್ಳಾರಿಯಲ್ಲಿ ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ ಅನ್ನೋದು ಶುರು ಮಾಡಿದ್ದು ನಮ್ಮ ಕಡೆಯಿಂದ. ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಸರ್ ಇದು? ಇದು ನಾವು ಆಲ್ಮೋಸ್ಟ್ ಇವಾಗ 8 to 9 years 9th ರನ್ನಿಂಗ್ ನಡೀತಾ ಇದೆ. ನೀವು ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ ಸರ್? ಎಲ್ಲ ಯಾವುದೇ ನರಗಳ ಸಮಸ್ಯೆ ಇರಲಿ, ನರಗಳಲ್ಲಿ ಏನು ಡಿಸ್ಕ್ ಬಲ್ಜ್ ಆಗಿರ್ಬೋದು, ಡಿಸ್ಕ್ ಕಂಪ್ರೆಷನ್ಸ್ ಆಗಿರ್ಬೋದು, ಕಂಪ್ಲೀಟ್ ಜಾಯಿಂಟ್ ಪೇನ್ಸ್ ಇರ್ಬೋದು, ಅಥವಾ ಪ್ಯಾರಾಲೈಸಿಸ್ ಇರ್ಬೋದು, ಕೆಲವರಿಗೆ ನಡೆಯಕ್ ಬರೋದಿಲ್ಲ, ಕೆಲವರಿಗೆ ಕೈ ಎತ್ತಕ್ ಬರೋದಿಲ್ಲ, ಫ್ರೋಜನ್ ಶೋಲ್ಡರ್ ಅಂತ ಇರಬಹುದು, ಅಥವಾ ಕಂಪ್ಲೀಟ್ ಆಗಿ ನಮಗೆ ಸರ್ವಿಕಲ್ ಸ್ಪಾಂಡಿಲಿಟಿಸ್ ಆಗಿರ್ಬೋದು, ಸ್ಕೋಲಿಯೋಸಿಸ್ ಆಗಿರ್ಬೋದು, ಅಥವಾ ಲಂಬರ್ ಸ್ಪಾಂಡಿಲಿಸ್ ಆಗಿರ್ಬೋದು, ಆಮೇಲೆ ಡಿಸ್ಕ್ ಬಲ್ಜ್ ಇರ್ಬೋದು. ಮೇನ್ ಟ್ರೀಟ್ಮೆಂಟ್ ನಾವು ಬೆನ್ಮೂಳೆ ಜೋಡಣೆ, ಕೈರೋಪ್ರಾಕ್ಟಿಕ್ ಅಂತ ಹೇಳ್ತೀವಿ. ಸ್ಪೈನ್ ಅಲೈನ್ಮೆಂಟ್ ಅನ್ನೋದೇ ಇಲ್ಲಿ ಮುಖ್ಯವಾದ ಟ್ರೀಟ್ಮೆಂಟ್. ಇದ್ರ ಜೊತೆಗೆ ಬೇರೆ ಬೇರೆ ಥೆರಪಿ ಇರ್ತದೆ, ಸಪೋರ್ಟಿಂಗ್ ಟ್ರೀಟ್ಮೆಂಟ್. ಸೊ ಅವು ಸಹ ನಮಗೆ ತುಂಬಾ ಹೆಲ್ಪ್ ಆಗ್ತದೆ. ಅಥವಾ ನಾವು ಮಾಡ್ತಿರುವಂಥದ್ದು ಪಾರಂಪರಿಕ ವೈದ್ಯ. ಸೊ ಪಾರಂಪರಿಕ ವೈದ್ಯ ಆದ್ರೂ ಇಲ್ಲಿ ಯಾವ್ದೇ ರೀತಿ ಗಿಡಮೂಲಿಕೆಗಳಾಗ್ಲಿ, ಏನು ಔಷಧಿಗಳಾಗ್ಲಿ ಯಾವ್ದೇ ರೀತಿ ಇಲ್ಲಿ ಇರೋದಿಲ್ಲ. ಸೊ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿದ್ದೇನು, ಸೊ ಮಸಾಜ್ ಮುಖಾಂತರ, ಮರ್ಮ ಚಿಕಿತ್ಸೆ ಮುಖಾಂತರ, ನರನಾಳಗಳನ್ನ ಆಕ್ಟಿವೇಟ್ ಮುಖಾಂತರ ಕೆಲವು ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ದೀವಿ. ಅದನ್ನೇ ಇನ್ನು ಸ್ವಲ್ಪ ಹೆಚ್ಚಿನ ಮಾಹಿತಿ ತಗೊಂಡು, ಹೆಚ್ಚಿಗೆ ಸ್ವಲ್ಪ ಕಲ್ತ್ಕೊಂಡು, ಸೊ ಅದನ್ನ ಮತ್ತೆ ಇದನ್ನ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಇದನ್ನ ಮಾಡ್ತಾ ಇದೀವಿ. ಥ್ರೋಟ್ ಕರ್ನಾಟಕ ಆಗಿರ್ಬೋದು, ಅಥವಾ ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಆಮೇಲೆ ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ. ತುಂಬಾ ಜನ ಬಂದಿರೋರಿಗೆ 100ಕ್ಕೆ 98% ರಿಸಲ್ಟ್ ಇದೆ.